ಮೈಸೂರು ಅರಮನೆ ಬಳಿಯಲ್ಲಿ ಸಿಲಿಂಡರ್ ಸ್ಫೋಟ ಕೇಸ್. ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿತ್ತು. ಬಲೂನ್ ವ್ಯಾಪಾರಿ ಸಾವನ್ನಪ್ಪಿದ್ರು. ಅಲ್ಲೇ ಇದ್ದಂತ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಬಲೂನ್ಗೆ ಗ್ಯಾಸ್ ತುಂಬಿಸ್ತಾ ಇದ್ದಾಗ ಸಿಲಿಂಡರ್ ಯೂಸ್ ಮಾಡ್ತಾರಲ್ಲ ಹೀಲಿಯಂ, ಅದು ಏಕಾಏಕಿ ಸ್ಫೋಟಗೊಂಡಂತ ಪರಿಣಾಮ ಈ ದುರಂತ ಸಂಭವಿಸಿತ್ತು. ದೂರದ ಊರಿನಿಂದ ಇಲ್ಲಿಗೆ ವ್ಯಾಪಾರ ಮಾಡಕ್ಕೆ ಬಂದಿದ್ದಂತ ವ್ಯಾಪಾರಿ ಸಲೀಂ ಇದರಿಂದಾಗಿ ಸಾವನ್ನಪ್ಪಿದ್ರು. ಅಲ್ಲೇ ಇದ್ದಂತ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಕಳೆದ ವಾರವಷ್ಟೇ ಮೈಸೂರಿಗೆ ವ್ಯಾಪಾರ ಮಾಡಕ್ಕೆ ಅಂತ ಹೇಳಿ ಸಲೀಂ ಬಂದಿದ್ರು. ವಾರದಿಂದ ಮೈಸೂರಲ್ಲೇ ಬಲೂನ್ ಅನ್ನ ಮಾಡ್ತಾ ಇದ್ರು. ಸಲೀಂ ವ್ಯಾಪಾರದಲ್ಲಿ ನಿರತರಾಗಿದ್ರು. ನಿನ್ನೆ ರಾತ್ರಿ 8:30 ಸಮಯ ವರಹ ಗೇಟ್ ಬಳಿಯಲ್ಲಿ ಇದ್ದಕ್ಕಿದ್ದಂಗೆ ಆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಬಲೂನ್ ವ್ಯಾಪಾರಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಸಲೀಂ ಪಕ್ಕದಲ್ಲಿ ನಿಂತಿದ್ದಂತ 4 ಈ ಸಂದರ್ಭದಲ್ಲಿ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. 4 ಜನಕ್ಕೆ ಗಾಯ ಆಗಿದೆ. ಮಾರಾಟ ಮಾಡ್ತಾ ಇದ್ದಂತ ಸಲೀಂ ಅಲ್ಲೇ ಬ್ಲಾಸ್ಟ್ ಆಗಿ ಸತ್ತೋಗಿದ್ದಾರೆ. 4 ಜನರ ಪೈಕಿ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. ಮತ್ತಿಬ್ರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಒಬ್ಬರಿಗೆ ಮೈಸೂರಿನ ಜೆಎಸ್ಎಸ್ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನು 3 ಜನಕ್ಕೆ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಇಬ್ರು ಪರಿಸ್ಥಿತಿ ಹೇಳಂಗಿಲ್ಲ, ಕ್ರಿಟಿಕಲ್ ಕಂಡೀಷನ್. ಇನ್ನಿಬ್ರು ಮಾತ್ರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳಿ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡಂತ ಪರಿಣಾಮ ಈ ಅವಘಡ ಸಂಭವಿಸಿರೋದು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಸಹಜ, ಮೈಸೂರಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದೆ. ಅದರಲ್ಲೂ ಅರಮನೆ ಮುಂಭಾಗದಲ್ಲಿ ಈ ತರ ಬಲೂನ್ ಮಾರಾಟ ಮಾಡೋರನ್ನ ನಾವು ನೋಡ್ತೀವಿ. ಈ ಹಿಂದೆ ಬೇರೆ ಕಡೆ ಇಂಥ ಘಟನೆಗಳಾದಾಗ ಎಚ್ಚರಿಕೆ ಅಂತ ಒಂದಿಷ್ಟು ಮಾತುಗಳು ಕೇಳಬರುತ್ತೆ. ಬಟ್ ನೆನ್ನೆ ಎಕ್ಸಾಕ್ಟ್ ಆಗಿ ಮೈಸೂರಲ್ಲಿ ಏನಾಯ್ತು, ಈಗ 4 ಜನರ ಪರಿಸ್ಥಿತಿ ಹೆಂಗಿದೆ, ಇನ್ ಬಲೂನ್ ಮಾರಾಟ ಮಾಡಕ್ಕಲ್ಲ ಅವಕಾಶ ಮಾಡ್ಕೊಡ್ತಾರಾ ಇಲ್ವಾ? ಶರ್ಮಿತಾ, ಏನು ನಿನ್ನೆ ತಡರಾತ್ರಿ ಹೀಲಿಯಂ ಗ್ಯಾಸ್ ತುಂಬಿಸುವ ಬಲೂನ್ಗೆ ತುಂಬಿಸುವಂಥ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಏನಿದೆ, ಇದು ಸ್ಫೋಟಗೊಂಡ ತೀವ್ರತೆಗೆ ಬಲೂನ್ ಮಾರಾಟ ಮಾಡುತ್ತಿದ್ದಂಥ ಉತ್ತರ ಪ್ರದೇಶದ ಮೂಲದ ಸಲೀಂ ಎಂಬಾತ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಇನ್ನು ಆತನ ಸುತ್ತಮುತ್ತಲೂ ಓಡಾಡ್ತಿದ್ದಂಥ 4 ಗಂಭೀರ ಗಾಯಗಳಾಗಿರುವಂಥದ್ದು ನೀವು ದೃಶ್ಯದಲ್ಲೂ ನೋಡ್ತಾ ಇರ್ಬೋದು. ಇದೇ ಜಾಗದಲ್ಲಿ ಆತ ನಿನ್ನೆ ಬಲೂನನ್ನು ಮಾರಾಟ ಮಾಡ್ತಿದ್ದಂಥದ್ದು. ನಿನ್ನೆ ಅಂದರೆ ಕಳೆದ 1 ವಾರದಿಂದಲೂ ಕೂಡ ಆತ ಮೈಸೂರಿನಲ್ಲಿ ಬಲೂನ್ ಮಾರಾಟ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರಿಂದ ಗೊತ್ತಾಗಿರುವಂಥ ಮಾಹಿತಿ. ಅಲ್ಲದೆ ಆತ ನಿನ್ನೆ ವರಹ ಗೇಟ್ನಿಂದ ಬಲೂನನ್ನು ಮಾರಿಕೊಂಡು ವಸ್ತು ಪ್ರದರ್ಶನದ ಆವರಣದಿಂದ ನೇರವಾಗಿ ಈ ಜಾಗಕ್ಕೆ ಬರ್ತಾನೆ. ಇಲ್ಲಿ ಒಂದು 4 ರಿಂದ 5 ಜನಕ್ಕೆ ಬಲೂನನ್ನು ಮಾರಾಟವನ್ನು ಮಾಡ್ತಾನೆ. ಆ ಸಮಯದಲ್ಲಿ ಆತನ ಅಂದರೆ ಆ ಹೀಲಿಯಂ ತೀವ್ರತೆ ಏನಿದೆ ಅದು ಹೀಟ್ ಆಗಿ ಸಿಲಿಂಡರ್ ಸ್ಫೋಟಗೊಂಡಿದೆ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರು ಮೇಲ್ನೋಟಕ್ಕೆ ಕೊಟ್ಟಿರುವಂಥ ಮಾಹಿತಿ. ಆದರೆ ಆತ ನಿಜಕ್ಕೂ ಕೂಡ, ಯಾಕೆಂದರೆ ಈ ಹೊಸ ವರ್ಷದ ಸಮೀಪದಲ್ಲಿದ್ದೇವೆ, ಯಾವ ರೀತಿ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಆತ ನಿಜಕ್ಕೂ ಕೂಡ ಆಕಸ್ಮಿಕವಾಗಿ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದ ಅಥವಾ ಉದ್ದೇಶಪೂರ್ವಕವಾಗಿ ಬ್ಲಾಸ್ಟ್ ಆಗಿದ್ದ ಅನ್ನುವ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಶರ್ಮಿತಾ, ಸದ್ಯಕ್ಕೆ 4 ಕೂಡ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಓರ್ವರ ಸ್ಥಿತಿ ಗಂಭೀರ ಅಂತಲೂ ಕೂಡ ಡಾಕ್ಟರ್ ಹೇಳಿರುವಂಥದ್ದು. ಥ್ಯಾಂಕ್ ಯು ಆನಂದ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.